ಹಾಯ್ ಎವ್ರಿವಾನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮಂಡೇ ವ್ಲಾಗ್, ಮಂಡೇ ಮಾರ್ನಿಂಗ್ ವ್ಲಾಗ್. ಇದೇನು ನೋಡಿದ್ರೆ ಕತ್ಲೆ ಇದೆ, ಲೈಟು ಆನ್ ಮಾಡಿಲ್ಲ ಅಂತ ಅನ್ಕೋತಾ ಇರ್ಬೋದು. ಮನೆಯಲ್ಲಿ ಕರೆಂಟ್ ಇರಲಿಲ್ಲ. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ಏನು ಗ್ರೈಂಡ್ ಮಾಡೋ ಅಂಥ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ನನ್ನ ಪಡೆಗೆ ನಾನು ಪ್ರಿಪೇರ್ ಮಾಡ್ತಾಯಿದ್ದೆ. ಕರೆಂಟ್ ಹೋಗಿತ್ತು. ಕರೆಂಟ್ ಅಂದರೆ ಎಲ್ಲರೂ ಮನೇಲಿ ಹೋಗಿದೆ ಅಂದ್ಕೊಂಡೆ, ಬಟ್ ಆದರೆ ಇಲ್ಲ, ನಮ್ಮ ಮನೆಯಲ್ಲೇ ಹೋಗಿತ್ತು. ಜನ್ರೇಟರ್ ಆನ್ ಆಗಿತ್ತು. ಅವಾಗ ನಂಗೆ ಡೌಟ್ ಬಂತು. ಸಾಲನ ಕಳಿಸ್ದೆ, ವಾಚ್ಮ್ಯಾನ್ನ ಕೇಳ್ಕೊಂಡು ಬಾ ಅಂತೇಳಿ. ಅವರು ಫ್ಯೂಸ್ಗೂ ಕೂಡ ವೈರ್ ಹಾಕಿದರೆ, ಬಟ್ ಸರಿ ಹೋಗಿಲ್ಲ. ಎಲೆಕ್ಟ್ರಿಷಿಯನ್ನ ಕರೆಸಿ ರೆಡಿ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಸೊ ಹಾಗಾಗಿ ಎಲೆಕ್ಟ್ರಿಷಿಯನ್ಗೆ ಫೋನ್ ಮಾಡಿಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ದೆ. ಇನ್ನು ಬ್ರೇಕ್ಫಾಸ್ಟಿಗೆ ಪನ್ನೀರ್ ಪಲಾವ್, ಬಿರಿಯಾನಿ ಏನು ಬೇಕಾದರೂ ಹೇಳ್ಬೋದು. ಈ ರೀತಿಯಾಗಿ ನೇಮ್ ಏನಿಲ್ಲ ಅದಕ್ಕೆ, ನನಗೆ ಇಷ್ಟ ಬಂದಂಗೆ ಇದನ್ನು ಯಾವಾಗಲೂ ಮಾಡ್ತೀನಿ. ಸೊ ಹಾಗಾಗಿ ಅದನ್ನು ಮಾಡ್ತಾಯಿದ್ದೆ. ಅದರ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬಾಸುಮತಿ ರೈಸ್ ಯೂಸ್ ಮಾಡೋದು ಸಾನುಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಒಂದು ಟೈಮ್ ಹೇಳಿದ್ದೆ ನಾನು, ಬಟ್ ಇವತ್ತು ಅದನ್ನು ರೆಸಿಪಿನೂ ಕೂಡ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಒಂದು ಬಾಣಲಿನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಸ್ವಲ್ಪ ಪಲಾವು, ಬಿರಿಯಾನಿ ಏನೇ ಮಾಡಿದ್ರು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇನ್ನು ಅದಕ್ಕೆ ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಮಾತ್ರ ಹಾಕಿದ್ದೀನಿ. ಇದ್ರ ಜೊತೆಗೆ ಶಾಯಿ ಜೀರಾ. ಒಳ್ಳೆ ಬಿರಿಯಾನಿ ಟೇಸ್ಟ್ ಬರಬೇಕಂದ್ರೆ ಈ ಶಾಯಿ ಜೀರಾನ ಯೂಸ್ ಮಾಡಬೇಕು. ನಾರ್ಮಲ್ ಜೀರಿಗೆ ಎಲ್ಲ, ಶಾಯಿ ಜೀರಾ ಅಂತಲೇ ಬಿರಿಯಾನಿಗೆ ಯೂಸ್ ಮಾಡೋದಕ್ಕೆ ಅಂತಲೇ ಬೇರೆ ಸಿಗುತ್ತೆ. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಗೋಡಂಬಿ, ಇದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಗೋಡಂಬಿ ಪಲಾವ್ ಅಂತಲೂ ಹೇಳ್ಬೋದು. ಆ ರೀತಿಯಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊತೀನಿ. ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇದು ಆಪ್ಷನಲ್ ಹಾಕಲೇಬೇಕು ಅಂತ ಏನಿಲ್ಲ. ಅದನ್ನು ಹಾಕಿ ಅದರಲ್ಲಿ ಫುಲ್ ಕಲರ್, ಅಂದರೆ ಅದಕ್ಕೆ ಕಲರ್ ಚೇಂಜ್ ಆಗಬೇಕು. ಗೋಡಂಬಿ ಕರುಮನ ಹತ್ರ ಆದರೆ ಚೆನ್ನಾಗಿರುತ್ತೆ. ಇಲ್ಲ ಮೆತ್ತೆ ಉಳ್ಕೊಂಡ್ರೆ ಒಳಗಡೆ ಎಲ್ಲ ಹಸಿ ಇರುತ್ತೆ. ಸೊ ಹಾಗಾಗಿ ಅದನ್ನು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಟಿರೋವಂಥ ಒಂದು 4 ಹಸಿಮೆಣ್ಸಿನ್ಕಾಯಿನ, ಅಂದರೆ ಸಣ್ಣದಾಗಿ ಏನು ಹೆಚ್ಚಿಲ್ಲ, ಉದ್ದಕ್ಕೆ ಸೀಳಿಟ್ಟಿರೋವಂಥದ್ದು, ಅದು 4 ಹಸಿಮೆಣ್ಸಿನ್ಕಾಯಿ ಜೊತೆಗೆ ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ಅದನ್ನು ಹಾಕಿ ಅದ್ರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೆ ಅದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಈ ಟೈಮಲ್ಲೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಪುದೀನ ಹಾಕ್ಕೊಂಡು, ಅದರಲ್ಲಿ ನೀರಿರುತ್ತಲ್ವ ವಾಶ್ ಮಾಡಿರೋದು, ಅದ್ರ ನೀರು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಟ್ರೈ ಮಾಡಿ. ರುಬ್ಬೋ ಅಂಥ ಅವಶ್ಯಕತೆ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮನೇಲಿದ್ದರೆ ಸಾಕು, ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಲೇಟು ಏನು ಆಗೋದಿಲ್ಲ ಇದನ್ನು ಮಾಡೋವಂಥದ್ದು. ಇನ್ನು ಇದು ಫ್ರೈ ಆದಮೇಲೆ ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಟಿರೋಂಥ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಹಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಇದ್ರ ಜೊತೆಗೆ ಹೂಕೋಸನ್ನು ಕೂಡ ಹಾಕ್ತಾಯಿದ್ದೀನಿ. ಏನು ಸಿಗುತ್ತೆ ಅದನ್ನೆಲ್ಲ ಹಾಕಿ ಮಾಡೋ ಅಂಥ ಪಲಾವ್ ಇದು. ಸೊ ಆಲ್ಮೋಸ್ಟ್ ಯಾವಾಗಲೂ ಹೀಗೆ ಮಾಡ್ತೀನಿ. ಇದ್ರ ಜೊತೆ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ. ಇನ್ನೂ ಏನೇನು ಸಿಗುತ್ತೆ ಅದನ್ನೆಲ್ಲ ಆ್ಯಡ್ ಮಾಡ್ತಾಯಿರ್ತೀನಿ. ಇನ್ನು ಹೂಕೋಸನ್ನು ಹಾಕ್ಬಿಟ್ಟು ಅದು ಸ್ವಲ್ಪ ಲೈಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಆ ತರಕಾರಿ ಏನಿದೆ ಅದನ್ನೆಲ್ಲ ಸೈಡ್ಗಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಫ್ರೈ ಮಾಡಬೇಕು. ಅಂದರೆ ಅದ್ರ ಹಸಿ ವಾಸನೆ ಹೋಗಬೇಕಿರುತ್ತಲ್ವ. ಸೊ ಹಾಗಾಗಿ ತರಕಾರಿನೆಲ್ಲದನ್ನು ಸೈಡ್ ಮಾಡಿ, ಇಲ್ಲಾಂದರೆ ಅದು ಹಸಿ ವಾಸನೆ ಪೂರ್ತಿಯಾಗಿ ಹೋಗೋಲ್ಲ. ತರಕಾರಿ ಮಧ್ಯದಲ್ಲಿ, ಅಂದರೆ ಹೂಕೋಸು ಏನು ಹಾಕಿದ್ದೀನಿ ಅದರಲ್ಲೆಲ್ಲ ಅಂಟ್ಕೊಂಡು ಅದ್ರ ಹಸಿ ವಾಸನೆ ಹೋಗೋದಿಲ್ಲ. ಸೊ ಹಾಗಾಗಿ ಎಲ್ಲ ತರಕಾರಿನೂ ಕೂಡ ಸ್ವಲ್ಪ ಸೈಡಲ್ಲಿ ಸರಿಸಿ ಈ ರೀತಿಯಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಹಸಿ ವಾಸನೆ ಹೋಯಿತು ಅಂತ ಅನಿಸಿದ್ಮೇಲೆ ಎಲ್ಲ ತರಕಾರಿನೂ ಜೊತೆಗೆ ಹಾಕ್ಕೊಂಡು ಮತ್ತೊಂದು ರೌಂಡು ಹಾಗೆ ಫ್ರೈ ಮಾಡ್ಕೊಳ್ಳೋದು. ಅದಾದಮೇಲೆ ಕಟ್ ಮಾಡಿಟ್ಟಿರೋವಂಥ 2 ಟೊಮೆಟೊ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಹುಳಿ ಜಾಸ್ತಿ ಬೇಕಿದ್ರೆ ಇದು ಇನ್ನೂ ಒಂದು ಟೊಮೆಟೊನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. 2 ಟೊಮೆಟೊ ಹಾಕ್ಕೊಂಡಿದ್ದೀನಿ ಚಿಕ್ಕದು. ನೆಕ್ಸ್ಟಿಗೆ ಇದೇ ಟೈಮಲ್ಲಿ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ತರಕಾರಿ, ಪನ್ನೀರು ಮತ್ತು ಟೊಮೆಟೊನೂ ಕೂಡ ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ಸಾಲ್ಟ್ನೂ ಕೂಡ ಆ್ಯಡ್ ಮಾಡಿಕೊಂಡು ಅರಿಶಿನ ಸ್ವಲ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದಾದ ನಂತರ ಅದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಮಸಾಲೆ ಅಂದರೆ ತುಂಬ ಯಾವುದೇ ಮಸಾಲೆನೂ ಇಲ್ಲಿ ಹಾಕ್ತಾ ಇರೋದು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರ್, ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕಿರೋದ್ರಿಂದ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡು ಅದು ಘಾಟ್ ಏನಿರುತ್ತೆ ಅದು ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ 1 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಅದನ್ನು ಲೈಟಾಗಿ, ಅಂದರೆ ಲೋ ಫ್ಲೇಮಲ್ಲೇ ಮೊಸರನ್ನ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಕ್ಕೋದ್ರೆ ಮೊಸರೆಲ್ಲ ಒಡೆದೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಅದಾದಮೇಲೆ ಸೋಯಾ ಚಂಕ್ಸು, ಇಲ್ಲಿ ಮಿನಿ ಸೋಯಾ ಚಂಕ್ಸ್ ಇದ್ವು ಮನೆಯಲ್ಲಿ. ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಫ್ಲೇವರ್ ಏನು ಬರುತ್ತೆ ಅಂದರೆ ಶಾಯಿ ಜೀರಾ ಹಾಕಿರ್ತೀವಲ್ವ, ಅದು ಒಳ್ಳೆ ಬಿರಿಯಾನಿ ಫ್ಲೇವರ್ನ ಕೊಡುತ್ತೆ. ಶಾಯಿ ಜೀರಾ ಸಿಕ್ಕಿದ್ರೆ ಬೆಸ್ಟು, ಅದನ್ನು ಯೂಸ್ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಇನ್ನು ಅದಾದಮೇಲೆ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ, ಅಂದರೆ 1:2 ರೀತಿ. 1 ಗ್ಲಾಸ್ ರೈಸ್ಗೆ 2 ಗ್ಲಾಸು ನೀರನ್ನ ಹಾಕ್ಕೊಂಡು ಅದನ್ನು ಕುದಿಯೋಕೆ ಇಡ್ತಾಯಿದ್ದೀನಿ. ಸೋಯಾ ಚಂಕ್ಸ್ನ ನೀರಲ್ಲಿ ಹಾಕ್ತಾರೆ ತುಂಬ ಜನ, ಬಟ್ ಆದರೆ ಅದು ಮಸಾಲೆ ಹಿಡ್ದಿರೋದಿಲ್ಲ. ಫ್ರೈ ಮಾಡ್ಬೇಕಾದ್ರೆ ಈ ರೀತಿ ಹಾಕಿದ್ರೆ ಅದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗಿರುತ್ತೆ. ನೆಕ್ಸ್ಟಿಗೆ ನೀರೆಲ್ಲ ಹಾಕಿದ್ದಾದಮೇಲೆ ಅದಕ್ಕೆ ಗರಂ ಮಸಾಲ ಪೌಡರು ಮತ್ತು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಕೂಡ ನೋಡಿ ಆ್ಯಡ್ ಮಾಡಿಕೊಂಡು ಅದು ಕುದಿ ಬಂದಿದ್ದಾದಮೇಲೆ ನಾನು ಇಲ್ಲಿ ಬಾಸುಮತಿ ರೈಸ್ನ ಹಾಕ್ಕೊತಾ ಇದ್ದೀನಿ. ನೈಟೆಲ್ಲ ನೆನೆಸಿಟ್ಟಿದ್ದೆ ಬಾಸುಮತಿ ರೈಸ್ನ. ಅದು ಸ್ವಲ್ಪ ಕುಕ್ ಆಗೋದಕ್ಕೆ ಟೈಮ್ ಜಾಸ್ತಿ ತೊಗೊಳುತ್ತೆ. ನೆನೆಸಿಟ್ಟು ಮಾಡಿದ್ರೆ ಆದಷ್ಟು ಬೇಗ ಆಗುತ್ತೆ. ನಿಮಗೆ ಅನುಕೂಲ, 1/2 ಅವರ್ ಬೇಕಿದ್ದರೂ ಅದನ್ನು ನೆನೆಸಿಡ್ಬೋದು. ಬಟ್ ಆದರೆ
ನಾನು ನೈಟೇ ತೊಳೆದು ನೆನೆಯೋದಕ್ಕೆ ಇಟ್ಟಿದ್ದೆ. ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಲ್ಲ, ತುಂಬ ನೆಂತಿರೋದ್ರಿಂದ ಅದು ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ ರೈಸೆಲ್ಲ. ಸೊ ಆವಾಗ ಲೈಟಾಗಿ ಅದಕ್ಕೆ ಮಿಕ್ಸ್ ಕೊಟ್ಕೊತ ಚೆನ್ನಾಗಿ ಕುದಿಸ್ಕೊಂಡು ಅದರಲ್ಲಿರೋದು 75% ನೀರೆಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದು ಕಮ್ಮಿ ಆಗಿದೆ, ಇನ್ನು 1/4% ನೀರಿದೆ ಅನ್ನೋ ಟೈಮಲ್ಲಿ ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ದಮ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಬೇಕಿದ್ರೆ ಅರ್ಧ ನಿಂಬೆ ಹೋಳನ್ನು ಕೂಡ ಹಾಕ್ಕೊಳ್ಬೋದು, ಬಟ್ ನಾನು ಏನು ಹಾಕ್ತಾಯಿಲ್ಲ. ಇವಾಗ ಇದನ್ನು ದಮ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಟ್ರೈ ಮಾಡಿ ಒಂದು ಟೈಮ್, ನಿಮಗೂ ಇಷ್ಟ ಆಗುತ್ತೆ. ಕನುಷಿನು ಶೂ ಹಾಕ್ಕೊಂಡು ರೆಡಿ ಆಗ್ತಾಯಿದ್ಲು. ಸಾನುಗೆ ಕಾಲೇಜ್ ಲೇಟಾಗಿತ್ತು, ಸೊ ಹಾಗಾಗಿ ಅವಳು ಕುಕ್ಕಿನ ಆಟ ಆಡಿಸ್ತಾಯಿದ್ಲು. ಯೂಶ್ವಲಿ ಸಾನುಗೆ ಒಂದೊಂದು ಟೈಮ್ 8:30 ಇರುತ್ತೆ, ಒಂದೊಂದು ಟೈಮು 10 ಗಂಟೆಗೆ ಕ್ಲಾಸ್ ಇರುತ್ತೆ. ಕನುಷಿಗೆ ಯೂಶ್ವಲಿ ಕಳಿಸೋ ಟೈಮೇ ಇರುತ್ತಲ್ವ, ಸೊ ಹಾಗಾಗಿ ಅವಳು ರೆಡಿಯಾಗಿ ಕೂತಿದ್ಲು. ಸಾನು ಹಾಗೆ ತಲೆ ಸಿಟ್ಟು ಬಿಡಿಸ್ತಾಯಿದ್ಲು, ಕುಕ್ಕಿ ಜೊತೆ ಆಡ್ಕೊಂಡಿದ್ಲು. ಬೆಳಗ್ಗೆ ಎದ್ದಾಗ ನಮ್ಮ ಕುಕ್ಕಿಗೆ ಹಿಂಗೆ ಆಟ ಆಡ್ಸೋದು ಒಂದು ಖುಷಿ. ಸೊ ಅವ್ರು ಹೋಗೋವರೆಗೂ ಹೀಗೆ ಆಟ ಆಡ್ತಾ ಇರ್ತಾಳೆ. ಅವ್ರು ಹೋದ್ಮೇಲೆ ಸಪ್ಪಾಗಿ ಕೂತ್ಬಿಡ್ತಾಳೆ. ಇನ್ನು ಪಲಾವು ಕೂಡ ಪಲಾವೋ ಬಿರಿಯಾನಿನೋ ನೇಮ್ ಹೇಳೋದಕ್ಕಾಗಲ್ಲ, ರೆಡಿಯಾಗಿತ್ತು. ಅನ್ನನೂ ಕೂಡ ಸಾಫ್ಟಾಗಿ ಚೆನ್ನಾಗಾಗಿತ್ತು, ಉದ್ರಾಗಿ. ಟೇಸ್ಟು ಕೂಡ ಸಖತ್ತಾಗಿತ್ತು. ಓಯ್ ಯಾರದು? ಏನು ಅಪ್ಪ ಇದ್ದೋಳ್ತಾ ಇಲ್ವಾ? ಮಲ್ಕೊಂಡೈತಾ? ಹಾಂ ಕುಕಮಿ, ಅಪ್ಪ ತಾಚಬೇಕಂತ ಎದ್ದೋಗ ಆಚೆ ನೀನು. ಇಲ್ಲಿ ಮನೆ ಒರೆಸೋ ಬಟ್ಟೆ ಎಲ್ಲ ಅದನ್ನು ತಂದು ಇಲ್ಲಿ ಕಿಚನ್ ಒರೆಸೋ ಟವಲಿಗೆ ಇಲ್ಲೇನೆ ತಂದು ಹಾಕೋದು. ಒರೆಸೋ ಬಟ್ಟೆಗಳು ಸಿಗೋಂಗಿಲ್ಲ, ಎತ್ತೆತ್ತು ಬಿಸಾಕ್ತಾಳೆ. ಹಾಗೆ ಇಲ್ಲೂ ಇಲ್ಲಿ ಅಲ್ಲಿ ಸಿಂಕ್ ಹತ್ರ ನೀರು ಚಲಿತೋತ, ಅದನ್ನು ಅಲ್ಲಿ ಹಾಕಿದ್ರೆ ಎತ್ಕೊಂಡು ಬಂದು ಇಲ್ಲಿ ಹಾಕಿ. ಇವಳೊಬ್ಳು ಮನೆ ಒರೆಸೋ ಬಟ್ಟೆ ಇವಳು ಇಷ್ಟಕ್ಕೆ ಹೊಡಿಬೇಕು ಪೋಲಿಗೆ. ಏಯ್ ಬೇಕಾ? ಅಲ್ಲಿ ಹಸ್ತಿರ್ತೀನಿ ಇವಾಗ. ಕೊಡಿಲಿ, ಇದು ಬಟ್ಟೆ ನಂದು ಕಡೆ ಕೊಡು ಕೊಡು ಕೊಡು. ಒರ್ಸೋದು ಇದು ನೆಲ ಒರ್ಸೋಕೆ, ಇದು ಇಲ್ಲಿ ನೆಲ ಒರ್ಸೋಕೆ ಇದು ಕುಕ್ಕಿ. ಈಗ ಹಂಗೆ ಒರ್ಸಾಕ್ತೀನಲ್ವ, ಇನ್ನು ಮುಗೀತು. ಅದನ್ನ ಎತ್ಕೊಂಡು ಓಡ್ಬೇಕು ಅವಳು, ಆಟ ಆಡೋದು ಅದ್ರ ಜೊತೆ. ಯಾವಾಗಲೂ ಹಿಂಗೆ ಅದು. ಏಯ್ ಬೆಡ್ ಮೇಲೆ ಏನೇ ಅದು ಹಿಂಗೆ ತಗೊಬರಲಿ. ಕರೆಂಟ್ ಹೋಗಿದ್ದಕ್ಕೆ ಯಾವ ರೇಂಜ್ಗೆ ಸೆಟಪ್ ಅಂದರೆ, ನಮ್ಮ ಸಾನದು ಸ್ಟಡಿ ಲ್ಯಾಂಪು ಅದು ತಗೊಂಡು ಆನ್ ಮಾಡ್ಕೊಂಡು ನಾನು ವೀಡಿಯೋ ಮಾಡಿದ್ದು, ರೆಸಿಪಿ ತೋರ್ಸೋಣ ಅಂತ ಹೇಳ್ಬಿಟ್ಟು. ಈ ಕಡೆ ಟ್ರೈಪಾಡ್ ಇಟ್ಕೊಂಡು ಈ ಕಡೆ ಲೈಟ್ ಇಟ್ಕೊಂಡು ಇದು ಮಾಡಿದೆ. ಫ್ಲ್ಯಾಶ್ ಲೈಟಲ್ಲ ಅಷ್ಟು ಚೆನ್ನಾಗಿ ಬೆಳಕು ಬರೋಲ್ಲ, ಸೊ ಹಾಗಾಗಿ. ಯಾಕೆ ಫಿಲ್ ಆಗೈತಾ? ಇವಳನ್ನ ಡ್ರಾಪ್ ಮಾಡೋಕ್ಕೆ ಹೋಗ್ಬೇಕು ಅಂದರೆ ಬಸ್ ಸ್ಟಾಪ್ ಅಷ್ಟೇ, ಕಾಲೇಜ್ ಹತ್ರ ಹೋಗಲ್ಲ. ಇವಳೊಬ್ಳು ಹೋಯ್ತಾ ಇಲ್ವಲ್ಲ ಆಚೆ ಅಂತ ನೋಡ್ಕೊಂಡು ಕೂತ್ಬಿಟ್ಲು. ಬೆಲ್ಟ್ ಹಾಕಿದ್ದನ್ನು ಕರ್ಕೊಂಡು ಹೋಗ್ತೀನಿ. ಮನೆಗೆ ಹೋಗ್ತೀಯಾ? ಈಗ ನಮ್ಮ ಜೊತೆ ಬರ್ತೀಯಾ? ಹೋಗು ಶೋಭನ್ ಜೊತೆ. ಓಡಬೇಕು ರಂಗಿ ಒಂದು ರೌಂಡ್ ನೋಡ್ಬಿಡ್ಬೇಕು ಎಲ್ರೂ. ಸಂತು ನೈಟ್ ಮುಗಿಸ್ಕೊಂಡು ಬಂದಿದ್ದರು, ಸೊ ಹಾಗಾಗಿ ಸಂತು ನಮ್ಮ ಮಲ್ಕೊಳ್ಳಿ ಅಂತ ಹೇಳಿದೆ. ಅವರು ಎದ್ದೇಳಕ್ಕೆ ರೆಡಿ ಇರಲಿಲ್ಲ. ಬೆಳಗ್ಗಿನ ಜಾವ 4 ಗಂಟೆಗೆ ಬಂದು ಮಲಗಿದ್ದು. ಸೊ ಹಾಗಾಗಿ ಕನುಷಿನೂ ನಾನೇ ಡ್ರಾಪ್ ಮಾಡಿ ಬಂದೆ. ಸಾನೂ ಕೂಡ ನಾನೇ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಬಂದೆ. ಇನ್ನು ನಾನು ಎಲ್ಲೇ ಹೊರಟರು ಕುಕ್ಕಿ ಮಾತ್ರ ಮನೆಯಲ್ಲಿ ಇರೋದಿಲ್ಲ ಯಾವುದೇ ಕಾರಣಕ್ಕೂ. ನಾನು ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಕೀ ಎತ್ಕೊಂಡ್ರೆ ಸಾಕು, ಮುಗೀತು. ಅವಳು ಓಡಿ ಬಂದು ಗಾಡಿ ಹತ್ರ ಅವಳೇ ಹೋಗ್ಬಿಟ್ಟಿರ್ತಾಳೆ. ಮುಂಚೆಯಾಗಿ ಗಾಡಿ ಹತ್ರ ನಿಂತ್ಕೊಂಡು ತಿರುಗಿ ನೋಡ್ತಾಳೆ, ನನ್ನ ಹತ್ತತ್ತೀಯಾ ಇಲ್ವಾ ಗಾಡಿಗೆ ಅಂತ ಹೇಳಿಬಿಟ್ಟು. ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ ಈಗ ಆಲ್ರೆಡಿ ಗಾಡೀಲಿ ಸುತ್ತಾಡೋದು. ಎಲ್ಲೇ ಹೊರಟರು ಅವಳನ್ನ ಒಂದು ರೌಂಡ್ ಕರ್ಕೊಂಡು ಹೋಗಲೇಬೇಕು. ಶೋಭರ್ ಬಂದರು. ಯೂಶ್ವಲಿ ಶೋಭರ್ ಬಂದರೆ ಮನೆಗೆ ಏನು ಮಾಡ್ತಾಳೆ ಅಂದರೆ, ಮನೆ ಡೋರ್ ಓಪನ್ ಮಾಡಿದಾಗಿಂದ ಅಡುಗೆ ಮನೆವರೆಗೂ ಕರ್ಕೊಂಡೋಗಿ ಬಿಟ್ಟು ಬರ್ತಾಳೆ. ಬಟ್ ಆದರೆ ಇವತ್ತು ಹೊರಗಡೆ ಹೋಗ್ತಿದ್ಲಲ್ಲ, ಮಿಸ್ ಆಗಿಬಿಡುತ್ತೆ ಅಂತ ಒಂದು ಟೈಮು ಹಂಗೆ ಅವ್ರಿಗೊಂದು ಚಮಕ್ ಕೊಟ್ಬಿಟ್ಟು ಹಿಂದೆನೇ ಓಡಿ ಬಂದುಬಿಟ್ಲು. ಅವಳಿಗೂ ಶೋಭರು ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಜಾಸ್ತಿ ದಿನ ಬಂದಿಲ್ಲ ಅಂದರೆ ಫುಲ್ ಕುಂದಾಡ್ತಾ ಇರ್ತಾಳೆ. ಮನೆಗೆ ಯಾರು ಬರ್ತಾರೋ ಅವ್ರು ಎಲ್ಲರೂ ಕಂಡ್ರು ಅವಳಿಗೆ ಜಾಸ್ತಿನೇ ಇಷ್ಟ. ಸೊ ಇನ್ನು ಅದಾದಮೇಲೆ ಕರ್ಕೊಂಡು ಹೋದೆ. ಅವಳನ್ನೂ ಕೂಡ ಒಂದು ರೌಂಡ್ ಹಾಕ್ಸ್ದೆ. ಏನಿಲ್ಲ, ಆರಾಮ್ಸೆ ಕೂತ್ಕೊತಾಳೆ. ಏನು ಕೆಳಗೆ ಜಂಪ್ ಮಾಡೋದು ಆ ಥರದ ಕೆಲಸ ಏನು ಮಾಡಲ್ಲ, ಮಲಗಿಬಿಡ್ತಾಳೆ ಗಾಡಿ ಸ್ಟಾರ್ಟ್ ಮಾಡ್ತಿದ್ದಾಗೇ. ಇನ್ನು ಬಿಟ್ಟು ಬಂದು ರಂಗೋಲಿ ಹಾಕೋಕ್ಕೆ ಅಂತ ಕೂತ್ಕೊಂಡೆ. ಯೂಶ್ವಲಿ ಎಲ್ಲರೂ ಹೋದ್ಮೇಲೆ ರಂಗೋಲಿ ಹಾಕ್ತೀನಿ. ಬೆಳಗ್ಗೆ ಬೇಗ ಹಾಕಿದ್ರೆ ಏನು ಮಾಡ್ತಾಳೆ ಗೊತ್ತಾ, ಈ ಕನುಷಿ ಬಿಡೋದು ಒಂದು ಟೈಮಲ್ಲಿ, ಸಾನು ಬಿಡೋದು ಒಂದು ಟೈಮಲ್ಲಿ, ಶೋಭರ್ ಬರೋ ಟೈಮು, ಎಲ್ಲ ಟೈಮ್ನು ನೋಡ್ಕೊಂಡು ಆಚೆ ಹೊಡೋಗೋಕ್ಕೆ ಟ್ರೈ ಮಾಡ್ತಾಳೆ. ರಂಗೋಲಿ ಗೀಜ್ ಹಾಕ್ಬಿಡ್ತಾಳೆ. ಸೊ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಪೂಜೆ ಮಾಡೋ ಟೈಮಲ್ಲಿ ಎಲ್ಲರೂ ಕಳಿಸಿ ಎಲ್ಲ ಕೆಲಸ ಮುಗ್ದಿದ್ದಾದಮೇಲೆ ರಂಗೋಲಿನ ಹಾಕಿ ನಾನು ಪೂಜೆ ಮಾಡ್ತಾ ಇರೋದು. ಅದು ಪುಟ್ಟ ರಂಗೋಲಿ ಹಾಕ್ತೀನಿ ಸಾಕು, ತುಂಬ ದೊಡ್ಡ ರಂಗೋಲಿ ಏನು ಬೇಡ. ಟೈಮ್ ತೊಗೊಂಡು ಹಾಕ್ತೀನಿ, ಬಟ್ ಆದರೆ ಅದು ಹಾಳಾದಾಗ ತುಂಬ ಬೇಜಾರಾಗುತ್ತೆ. ಸೊ ಹಾಗಾಗಿ ಪುಟ್ಟದಾಗೆ ಎಷ್ಟು ಕಮ್ಮಿ ಟೈಮಲ್ಲಿ ಸಾಧ್ಯ ಅಷ್ಟು ಕಮ್ಮಿ ಟೈಮ್ ಇರೋ ಥರದ್ದು ಪುಟ್ಟ ರಂಗೋಲಿಗಳನ್ನ ಹಾಕ್ತಾಯಿದ್ದೀನಿ. ಇನ್ನು ಪೂಜೆನೂ ಕೂಡ ಮಾಡಿ ಮುಗಿಸಿದ್ದಾಗಿತ್ತು. ನೈವೇದ್ಯಕ್ಕೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಮಾವಿನ ಹಣ್ಣನ್ನೇ ಇಟ್ಟು ಪೂಜೆ ಮಾಡಿದ್ದೆ. ರಾಯರ ಹತ್ರನೂ ಅಂದರೆ ಮನೆಯಲ್ಲೇ ಹಣ್ಣು ಮಾಡಿದ್ದು ಇನ್ನೂ ಚೆನ್ನಾಗಿತ್ತು. ಯಾವ ಹಣ್ಣು ಕೂಡ ಹಾಳಾಗಿಲ್ಲ. ದೇವರಿಗೆ
ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡಿ ಮುಗಿಸ್ದೆ. ಈ ರೀತಿಯಾಗಿತ್ತು ನಾನು ಸೋಮವಾರ ಮಾಡಿದ ಪೂಜೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾನು ಪೂಜೆ ಮಾಡಿ ಮುಗಿಸಿದ್ದಾಯಿತು. ಕುಕ್ಕಿ ನೋಡಿ ಹಿಂಗೆ ನಿದ್ರೆ ಮಾಡ್ತಿರ್ತಾಳೆ. ಅವಳಿಗೆ ಅವ್ರು ಇರೋವರೆಗೂ ತುಂಬ ಖುಷಿಯಾಗಿ ಆಡ್ತಾಳೆ. ಇನ್ನು ಅವ್ರು ಬರೋವರೆಗೂ ಹೀಗೆ ಮಲಗಿರ್ತಾಳೆ. ಎಲ್ಲಾದರೂ ಒಂದು ಜಾಗ ಹುಡ್ಕೊಂಡು ಹೋಗಿ ಮಲಗಿಬಿಡ್ತಾಳೆ ಬೇಜಾರಾಗಿ. ಇಲ್ಲಿ ಮೊಳಕೆ ಕಟ್ಟೋದಕ್ಕೆ ಜಾಲಿಸ್ಬಿಟ್ಟು ಇಟ್ಟಿದ್ದೀನಿ ಇದನ್ನು. ಇನ್ನು ಇಲ್ಲಿ ಇಷ್ಟು ಕಾಳು ನೆನ್ತಾ ಇಲ್ಲ. ಇದನ್ನು ಇನ್ನೊಂದು ದಿನ ಬಿಟ್ಟರೆ ಕರೆಕ್ಟಾಗಿ ನೆನೆಯುತ್ತೆ. ಹಾಗಾಗಿ ನಾಳೆ ಇದನ್ನು ಮತ್ತೆ ಜಾಲಿಸಿ ಇದನ್ನು ಮೊಳಕೆ ಕಟ್ಕೊಳ್ಳೋಣ ಅಂತ ಹಾಗೆ ನೆನೆಯಕ್ಕೆ ಬಿಟ್ಟಿದ್ದೀನಿ. ಇದನ್ನು ಎಷ್ಟೊಂದು ಕಾಳುಗಳು ಉಳ್ಕೊಳುತ್ತೆ. ಇಲ್ಲಿ ಇಷ್ಟು ಕಾಳು ಐತೆ. ಇಷ್ಟು ಕಾಳಲ್ಲಿ ಇನ್ನೂ ಇಷ್ಟು ಕಾಳು ಉಳ್ಕೊಂಡಿದ್ದೆ. ಕಾಳುಳು ಯಾಕೆ ಒಳ್ಳೊಳ್ಳು ಬತ್ತೈತೆ ಗೊತ್ತಿಲ್ಲ, ಬದಲತೈತೆ. ಇಷ್ಟೊಂದು ಕಾಳು ಇದೆ. ಅದನ್ನ ನಿಂತ ಮೇಲೆ ಕಟ್ತೀನಿ. ಇನ್ನು ರೈಸ್ಗೆ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಅದನ್ನು ಕೂಗೋದಕ್ಕೆ ಇಡಬೇಕು ರೈಸ್ ಮಾಡೋದಕ್ಕೆ, ಕುಕ್ಕಿಗೆ ರೈಸ್ ಮಾಡೋಕ್ಕೆ ಅಂತ. ನೀವೆಲ್ಲಿ ಪಲಾವ್ ನಾನು ಹಾಕೊಂಡು ತಿನ್ಬೇಕು. ಇವಾಗ ನಾನು ತಿಂಡಿ ತಿಂತೀನಿ. ಟೈಮ್ ಆಗಿದೆ, ತುಂಬ ಲೇಟಾಗಿದೆ. ತಿಂಡಿ ತಿನ್ನೋ ಟೈಮು 11:30 ಆಯಿತು. ಇವಾಗ ನಾನು ತಿಂಡಿ ತಿಂದು ಮುಗಿಸ್ತೀನಿ. ಇನ್ನು ಕರೆಂಟು ಮತ್ತೆ ಹೋಗಿದೆ, ಏನೂ ಅಂತ ಗೊತ್ತಿಲ್ಲ. ಪದೇ ಪದೇ ಕರೆಂಟ್ ಹೋಗ್ತಾನೆ ಇದೆ. ಬೆಳಗ್ಗೆ ನಮ್ಮನೇಲಿ ಮಾತ್ರ ಹೋಗಿತ್ತು, ಪ್ರಾಬ್ಲಮ್ ಆಗಿತ್ತು, ಅದು ಸುಟ್ಟೋಗಿತ್ತು ವೈಯರು. ಬಟ್ ಇವಾಗ ನಾರ್ಮಲಾಗಿ ಕರೆಂಟ್ ಹೋಗ್ತಿದೆ. ಬೇಸಿಗೆಗಾಲದಲ್ಲೂ ಹೋಗೋ ಥರ ಕರೆಂಟು, ಮಳೆಗಾಲದಲ್ಲೂ ಪದೇ 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 ಹೋಗ್ತಾನೆ ಇದೆ. ಮಿಕ್ಸಿ ಅವಶ್ಯಕತೆ ಇಲ್ಲ. ರೈಸ್ ಇವಾಗ ಮಾಡಿರೋದು ಮಾಡ್ತೀನಿ. ಮೊಸರನ್ನ ಏನಾದರೂ ತಿನ್ಕೊಂಡ್ರೆ ಇನ್ನು ಪಲಾವು ಕೂಡ ಒಂದಷ್ಟು ಇದೆ ಅಲ್ವಾ, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಫಸ್ಟು ತಿಂದ್ಬಿಡ್ತೀನಿ ನಾನು. ಈ ಪಲಾವ್ ಜೊತೆ ಇನ್ನೂ ಹಸಿ ಬಟಾಣಿ ಇಲ್ಲ ಫ್ರೋಝನ್ ಬಟಾಣಿ ಇದನ್ನು ಹಾಕಿ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಈಗಲೂ ಸಖತ್ತಾಗೈತೆ. ಅಂದರೆ ಈ ಮದುವೆ ಮನೆಗಳಲ್ಲಿ ವೆಜ್ ಬಿರಿಯಾನಿ ಮಾಡಿದ್ರೆ ಟೇಸ್ಟ್ ಇರುತ್ತಲ್ಲ, ಹಂಗೈತಾ. ಅಲ್ಲ ಅವಳ ಬಂದು ನೋಡೋದೇ ಕೆಲಸ ಅಂತದ್ದು. ಬಿಡ್ರಿ, ಏನದು ಏನಾದರೂ ತಿನ್ನಿಸ್ತಾನೆ ಇರ್ಬೇಕು ಸಂತುಗೆ. ಬಾದಾಮಿ ತಿನ್ನೋಕೆ ಕೊಟ್ಟಿದ್ರು ನೆನೆಸಿದ್ದು, ಅವಳು ತಿಂದಿಲ್ಲ, ಬಿಸಾಕವಳೆ. ಅದನ್ನು ತೆಗ್ದು ಬಾಯಿಗೆ ತುರ್ಕೋದು, ಟೇಸ್ಟ್ ನೋಡಿ ತಿನ್ಬಿಡ್ತಾಳೆ ಅಂತ. ಅವಳಿಗೆ ಎಲ್ಲರೂ ಹೋಗಿರೋ ಬೇಜಾರಲ್ಲಿ ಇರ್ತಾಳೆ. ಇವಾಗೇನು ಅಷ್ಟಾಗಿ ಇಂಟ್ರೆಸ್ಟಾಗಿ ತಿನ್ನಲ್ಲ, ಆಟ ಆಡಲ್ಲ. ಅವಳು ಬೇಜಾರಾಗಿ ಮಲ್ಕೋತಾಳೆ. ಆಚೆ ಒಂದು ರೌಂಡ್ ಕರ್ಕೊಂಡೋದ್ರೆ ಸುಮ್ಮನೆ ಆಯ್ತಾಳೆ. ಇವಾಗ ಅಲ್ಲಲ್ಲಿ ಗೋಡಂಬಿ ಸಿಕ್ತಾಗ ಮಾತ್ರ ಟೇಸ್ಟು. ಇನ್ನು ನಾನು ಹೊಟ್ಟೆ ತುಂಬ ತಿಂದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಇಷ್ಟನೂ ಆಯಿತು. ಮದುವೆ ಮನೆ ಎಲ್ಲಿ ಮಾಡ್ತಾರಲ್ಲ ಹಾಗೆ ಟೇಸ್ಟ್ ಇತ್ತು. ಇನ್ನು ಅಡುಗೆ ಮನೆ ಕಡೆ ಬಂದೆ. ಕುಕ್ಕಿ ನೋಡಿ ಇಲ್ಲೇ ಕಾಯ್ಕೊಂಡು ಕೂತ್ಕೊಂಡ್ಲು ಒಂದಷ್ಟೊತ್ತು. ಎಲ್ಲಾದರೂ ಓಡಾಡ್ತೀನೇನೋ ಅಂತ ಹೇಳಿಬಿಟ್ಟು ಆಮೇಲೆ ಹೋಗಿ ಆ ಮೂಲೆ ಸೇರಿಕೊಂಡ್ಲು. ನಾನು ಏನೇ ಕೆಲಸ ಮಾಡ್ತಾ ಇರಲಿ, ಎಲ್ಲೇ ಇರಲಿ, ನಾನು ಎಲ್ಲಿರ್ತೀನಿ ಅದ್ರ ಹಿಂದೆನೇ ಇರ್ತಾಳೆ. ಸೋಫಾ ಮೇಲೆ ಮಲಗಿರೋದು ಅಂದರೆ ಯಾವಾಗ ನಾನು ಅಲ್ಲಿ ಹಾಲಲ್ಲಿ ಕೆಲಸ ಮಾಡ್ತಾಯಿರ್ತೀನಿ, ದೇವ್ರ ಮನೆಯದು ಪೂಜೆ ಕೆಲಸ ಏನು ಮಾಡ್ತಾಯಿರ್ತೀನಿ, ಆವಾಗ ಹಾಲಲ್ಲಿ ನನ್ನ ಜೊತೆಗೆ ಇರ್ತಾಳೆ. ಇಲ್ಲಾಂದರೆ ಈ ರೀತಿಯಾಗಿ ಬಂದು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ರೆ ಈ ರೀತಿ ಮೂಲೆಯಲ್ಲಿ, ಆ ಮೂಲೆ ಮಾತ್ರ ಅವಳಿಗೆ ಫೇವ್ರೇಟ್ ಮೂಲೆ, ಅಲ್ಲಿ ಹೋಗಿ ಸೇರ್ಕೊಂಡು ಬಿಡ್ತಾಳೆ. ಇನ್ನು ರೂಮಲ್ಲಿ ಏನಾದರೂ ಹೋದರೆ ಬಂದು ಬೆಡ್ಡಲ್ಲೇ ಮಲ್ಕೊತಾಳೆ, ಪಕ್ಕದಲ್ಲೇ. ಇಲ್ಲ ಅಂದರೆ ಈ ರೀತಿಯಾಗಿ ಸಂಧಿಗಳನ್ನ ನೋಡ್ಕೊಂಡು ಮಲ್ಕೊತಾಳೆ. ಇನ್ನು ನಾನು ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ಮಧ್ಯಾಹ್ನಕ್ಕೆ ಸೊಪ್ಪು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು, ಮಸೊಪ್ಪು ಮಾಡೋಣ ಅಂತ ಹೇಳಿಬಿಟ್ಟು ಸೊಪ್ಪನ್ನ ತೊಗೊಂಡಿದ್ದು. ಮೆಂತ್ಯ ಸೊಪ್ಪು ಮತ್ತು ಅರವೆ ಸೊಪ್ಪು ಮಾತ್ರ ಇದ್ದಿದ್ದು. ಮನೇಲಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿತ್ತು, ಹಾಗಾಗಿ ಸಾಕು ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡಿದ್ದೆ. ಅದು ಕೂಡ ತುಂಬ ಜಾಸ್ತಿ ಆಗ್ತಿತ್ತು ಸಾಂಬಾರಿಗೆ. ಸೊ ದೊಡ್ಡ ಕಟ್ಟಿತ್ತು, ಹಾಗಾಗಿ ಅರ್ಧ ಕಟ್ ಮಾತ್ರ ಅದನ್ನು ಬಿಡಿಸಿ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಬಿಡಿಸಿ ಕ್ಲೀನ್ ಮಾಡಿದೆ. ನೋಡಿದ್ರೆ ಮೆಂತ್ಯ ಸೊಪ್ಪು ಮನೆಯಲ್ಲೂ ಕೂಡ ಸ್ವಲ್ಪ ಇತ್ತು. ಬೆಳಗ್ಗೆ ಪಲಾವ್ಗೆ ಹಾಕಿದರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅಂದ್ಕೊಂಡೆ. ಬಟ್ ಇನ್ನೇನು ಮಾಡೋದಕ್ಕಾಗಲ್ಲ, ಇದ್ದಿದ್ದು ಹಾಕಿ ಮಾಡಿ ಮುಗಿಸ್ದೆ. ಏನಿದು ಕೂದಲೆಲ್ಲ ಗೋಚ್ಕೊಂಡು. ಕನುಷಿ ಬಂದರೆ ಸರಿ ಹೋಗ್ಬಿಡ್ತಾಳೆ ಅವಳು. ಅದೇ ಸಾನು ಬರಲಿ, ಸಾನು ಮುಟ್ಟಲ್ಲ, ನಾನು ಬೇಕು. ಇವಳು ಬಂದರೆ ಓಡು. ಕನುಷಿ ಬಂದರೆ ಹಿಂಗೆ ಆಡೋದು ಯಾವಾಗ. ಯಾರದು ನಿನ್ನ ಕನುಷಿ ಮುಖಕ್ಕೆ ಜಂಪ್ ಮಾಡ್ಬಿಟ್ಲಾ. ಅಯ್ಯೋ ಅವಳು ಅದ್ದಾಡ ರೇಂಜ್ ಮುತ್ತಿಕ್ ಬಿಡ ಕಡೆ. ಸರಿಯಾಗವಳೆ ಬಿಡೆ, ಒದ್ದಾಡ್ತಾವಳೆ. ಬೇಡವತ್ತೆ ಅಪ್ಪ. ಹುಷಾರ್ ಸಂತೂರು ರಂಗೋಲಿ ಎಲ್ಲ ಗೀಜ್ಬಿಟ್ಟು ಬಂದ್ಬಿಡ್ತಾಳೆ, ಹೊಂಟೋಯ್ತಲ್ಲ. ಅಯ್ಯೋ ಇಷ್ಟೊತ್ತವರೆಗೂ ಮಲ್ಕೊಂಡು ನಿದ್ರೆ ಮಾಡಿದ್ದೆ. ಇದಕ್ಕಾಗಿ ಬರಲಿ ಅವಳು ಆಡೋಣ ಅಂತ ಅಲ್ಲನೇ. ಬರೀ ಮಲಗಿದ್ದೆ.
ಎತ್ತ ಬಿಡೆ ಕೈಕಾಲು ತೊಳೆಯೋದು ನೀನು ಆಯ್ತು. ಆಟ ಇದು ಫ್ಯಾನ್ ಆನ್ ಮಾಡ್ಸಂತು. ಇಲ್ಲಿ ಕನುಷಿಗೆ ತಲೆ ಸಿಕ್ಬಿಡಿಸಿ ಜುಟ್ಟಾಕನ ಅನ್ಕೊಂಡು ಕೂರಿಸ್ಕೊಂಡೆ. ಇಲ್ಲಿ ಬಂದು ತೊಡೆ ಮೇಲೆ ಪೊಸೆಸಿವ್ ಜಾಸ್ತಿ, ಹೊಟ್ಟೆ ಕಿಚ್ಚು ಏನೋ ಮಾಡ್ತೈತೆ ಅಂತ. ಏನು ಬಿಡೆ ಬಿಡೆ ಹಿಂಗೆ ಹೊಟ್ಟೆ ಕಿಚ್ಚು ತಿಮ್ಮಿ ಬಂದು ಇದನ್ನ ಎತ್ಕೊಂಡು ತೊಡೆ ಮೇಲೆ ಮಡ್ಕೊಂಡು ಆಟ ಆಡ್ತಾ ಇರೋದು. ಇನ್ನು ಕನುಷಿಗೆ ತಲೆಬಾಚಿ ರೆಡಿ ಮಾಡಿದೆ. ಇನ್ನು ಅದಾದಮೇಲೆ ಮ್ಯಾಂಗೋ ಜ್ಯೂಸ್ ಮಾಡಿಟ್ಟಿದ್ದೆ. ಹಾಗಾಗಿ ಏನಂದರೆ ಕನುಷಿ ಅದಕ್ಕೆ ಮ್ಯಾಂಗೋನ ಕಟ್ ಮಾಡಿ ಹಾಕ್ಕೊಡು ಮಮ್ಮಿ ಅಂತ ಹೇಳಿದ್ಲು. ಅದನ್ನು ಕಟ್ ಮಾಡಿ ಹಾಕ್ಕೊಟ್ಟೆ. ಅದ್ರ ಜೊತೆಗೆ ಅಡುಗೆಗೆ ನಾನು ಮಸೊಪ್ಪಿಗೆ ಬೇಯಿಸಿದ್ದೆ ಅಷ್ಟೇ. ಸಂತು ಡ್ಯೂಟಿಗೆ ಹೋದರು ಆಲ್ರೆಡಿ. ಪಲಾವ್ ತಿಂದು ಅವರು ಡ್ಯೂಟಿಗೆ ಹೋದರು. ನೈಟ್ ಮುಗಿಸ್ಕೊಂಡು ಬಂದು ಹಾಫ್ ಡೇ ರಜಾ ಇತ್ತು, ರೆಸ್ಟ್ ಮಾಡಿಕೊಂಡು ಡ್ಯೂಟಿಗೆ ಹೊರಟರು. ಇನ್ನು ಸಾಂಬಾರು ಮಾಡಿಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಹೆಂಗಿದ್ರು ಇನ್ನು ಈವ್ನಿಂಗ್ ಮಾಡಬೇಕಂತಲ್ವಾ ಅಂತ ಹೇಳ್ಬಿಟ್ಟು. ಇನ್ನು ಸಾನು ಕೂಡ ಸಂತು ಡ್ಯೂಟಿಗೆ ಹೋಗಿದ್ರು. ಸಾನು ಕೂಡ ಕಾಲೇಜಿಂದ ಸ್ವಲ್ಪ ಲೇಟಾಗಿತ್ತು ಅವಳು ಬರೋದು. ಇನ್ನು ಅದಾದಮೇಲೆ ಕನುಷಿನೂ ಕೂಡ ಕ್ರಿಕೆಟ್ಗೆ ರೆಡಿ ಮಾಡಿದ್ದೆ. ಅವಳನ್ನು ಕರ್ಕೊಂಡೋಗಿ ಬಿಡಬೇಕಾಗಿತ್ತು. ಸೊ ಹಾಗಾಗಿ ಅವಳನ್ನ ಬಿಟ್ಟು ಬಂದೆ. ಪೂಜೆ ಮಾಡಿ ಮುಗಿಸ್ದೆ. ಸಂಜೆ ದೀಪ ಹಚ್ಚೋದು, ರಾಯರ ಫೋಟೋ ಹತ್ರ ಹಚ್ಚಿ ಇಲ್ಲೂ ಹಚ್ಚಿ ಮುಗಿಸ್ದೆ. ದೇವ್ರ ಮನೆಯಲ್ಲೂ ಪೂಜೆ ಆಯ್ತು. ಇವಾಗ ಊಟನೂ ಮಾಡಿ ಮುಗಿಸಿದ್ದಾಯಿತು. ಕನುಷಿನ ಏನೋ ಕ್ರಿಕೆಟ್ ಬಿಟ್ಟು ಬಂದಿದ್ದೀನಿ, ಕರ್ಕೊಂಡು ಬರಬೇಕು. ಹಾಗೇನೆ ಅವಳನ್ನ ಕರ್ಕೊಂಡು ಬಂದುಬಿಟ್ಟು ಕಾಲಭೈರವೇಶ್ವರ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇವತ್ತು ಕಾಲಭೈರವರ ಅಷ್ಟಮಿ ಇರೋದ್ರಿಂದ ಕಾಲಭೈರವೇಶ್ವರ ಟೆಂಪಲ್ಗೆ ಹೋಗಿ ಜಸ್ಟ್ ಕುಂಬಳಕಾಯಿ ದೀಪ ಎಲ್ಲ ಹಚ್ಚ ಅಭ್ಯಾಸ ನನಗೇನಿಲ್ಲ. ಅದು ಹೆಂಗೆ ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ಹೊಸದಾಗಿ ಅದು ಟ್ರಯಲ್ ನೋಡ್ತಾ ಇಲ್ಲ. ಬಟ್ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡು ದಿನಕ್ಕೆ ಬೇಕಾದ್ರೆ ಮಾಡ್ತೀನಿ. ಇವಾಗ ನಾನೇನೋ ಅದನ್ನು ಮಾಡಲ್ಲ. ಏನೋ ನಮ್ಮ ಮನೆ ದೇವರು ಕೈ ಮುಗಿದು ಅಪ್ಪ ನೀವು ನಮ್ಮ ಜೊತೆ ಇರಿ ಅಂತ ಕೇಳ್ಕೊಳ್ಳೋದು ಅಷ್ಟೇ ನನಗೆ ಗೊತ್ತಿರೋದು. ಸೊ ಹಾಗಾಗಿ ಇಲ್ಲಿ ಪೂಜೆ ಮಾಡಿದ್ದಾಗಿದೆ. ಇನ್ನು ಹೋಗಿ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ನೋಡ್ಕೊಂಡು ಬರ್ತೀನಿ ನಮ್ಮ ಕಾಲಭೈರವೇಶ್ವರ ಅವ್ರನ್ನ. ಇನ್ನೂ ಒಂದು ತೋರಿಸೋಣ ಅಂದ್ಕೊಂಡೆ. ಅಮೆಝಾನಿಂದ ಒಂದು ಆರ್ಡರ್ ಮಾಡಿದ್ದೆ. ಅದು ಯೂಸ್ಫುಲ್ ಇದೆ. ಅಂದರೆ ಸ್ಟೋರೇಜ್ ಅಂತ ಹೇಳೋಕ್ಕಾಗಲ್ಲ, ಆರ್ಗನೈಸ್ ಮಾಡೋಕ್ಕೆ ಚೆನ್ನಾಗಿದೆ. ಸೊ ಹಾಗಾಗಿ ಅದನ್ನು ತೋರಿಸೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಇದಲ್ಲ ಇದು ಈ ಥರ ರೋಟೇಟಿಂಗ್ದು ರೊಟೇಟ್ ಆಗುತ್ತೆ. ಟ್ರೇಗಳು 2 ಪೋರ್ಷನ್ ಬರುತ್ತೆ. ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಸಿಕ್ಕಾಬಿಟ್ಟೆ ಮಿಸ್ಅಪ್ ಆಗಿದೆ. ಅದನ್ನು ನೋಡೋಕೆ ಆಯ್ತಾ ಇಲ್ಲ ನನ್ನಿಂದ. ಹಾಗಾಗಿ ಸುಮ್ಮನೆ ಹಾಗೆ ಅಮೆಝಾನ್ ಸ್ಕ್ರೋಲ್ ಮಾಡಬೇಕಾದ್ರೆ ಸಿಕ್ತು. ನೋಡೋದಕ್ಕೆ ಲುಕ್ ಚೆನ್ನಾಗಿದೆ, ಒಂಥರ ಕ್ಲಾಸಿಯಾಗಿ ಕಾಣಿಸುತ್ತೆ. ಸ್ಟ್ಯಾಂಡರ್ಡ್ ಆಗಿ ಸ್ವಲ್ಪ ಕಾಸ್ಟ್ಲಿ ಇರೋ ಥರ. ಬಟ್ ಇದು ಕಾಸ್ಟ್ಲಿ ಅಲ್ಲ, ಜಸ್ಟ್ 600 ರೂಪೀಸ್ ಏನೋ ಆಯ್ತು. ಇದು ಚೆನ್ನಾಗಿದೆ. ಸೊ ಹಂಗಾಗಿ ಆರ್ಡರ್ ಮಾಡ್ಕೊಂಡೆ. ನೋಡೋದಕ್ಕೆ ಚೆನ್ನಾಗೂ ಇದೆ, ಆಮೇಲೆ ಆರ್ಗನೈಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ತೊದ್ದು ಬರ್ತೈತೆ, ತೊದ್ದು ಯಾಕೋ ಗೊತ್ತಿಲ್ಲ. ಈ ಥರ ರೊಟೇಟ್ ಆಗುತ್ತೆ. ಇದನ್ನು ಫಸ್ಟು ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಸಿಂಪಲ್ಲು, ಏನು ತೊಂದರೆ ಇಲ್ಲ. ಈ ರೀತಿ 4 ಸ್ಟಿಕ್ಗಳನ್ನ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿಗೆ ನೋಡೋದಕ್ಕೆ ಇದು ಗ್ಲಾಸ್ ಥರ ಕಾಣಿಸುತ್ತೆ, ಬಟ್ ಗ್ಲಾಸ್ ಅಲ್ಲ, ಇದು ಪ್ಲಾಸ್ಟಿಕ್ಕೇನೆ. ಬಟ್ ಕ್ವಾಲಿಟಿ ಗ್ಲಾಸ್ ಲುಕ್ ಕೊಡೋ ಥರ ಕ್ವಾಲಿಟಿ ಇದೆ. ನನಗೆ ಮನೇನ ರೆಡಿ ಮಾಡೋದು ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಮೇಯ್ನು ಅದೇನೆ. ಹಿಂಗಿಡಕ್ಕೆ ಹೋಗಿ ಏನಾದರೂ ಹೊಡೆದು ಹಾಕಿ ಆಮೇಲಿಂದ ಹಾಳಾಗುತ್ತೆ. ಇದು ಪ್ಲಾಸ್ಟಿಕ್ಕೇನೆ, ಜೋರಾಗಿ ಬಿದ್ದರೆ ಹೊಡೆದೋಗುತ್ತೆ. ಸಿಂಪಲ್ ಆಗಿದ್ದರೆ ಹೊಡೆಯೋದಿಲ್ಲ. ಆದರೆ ಯಾಕೆ ರಿಸ್ಕ್ ತೊಗೊಂಡು ಹಾಳು ಮಾಡೋದು? ಹಾಗಾಗಿ ಇದಾಯಿತು. ಇದು ಸುಮ್ಮನೆ ಶೋಗೆ ಅಷ್ಟೇ, ಇದ್ರದ್ದು ಏನೂ ಯೂಸ್ ಇಲ್ಲ. ಬಟ್ ಶೋಗೆ ಅಂತ ಕೊಟ್ಟಿದ್ದಾರೆ. ಅಯ್ಯ ಗೊತ್ತು. ಬಟ್ ಇದರಲ್ಲೆಲ್ಲ ಸ್ಟೋರ್ ಮಾಡಿದ್ಮೇಲೆ ಇಟ್ಕೊಂಡು ಎತ್ತಿದ್ರೆ ಎಲ್ಲ ಬಿದ್ದು ಡಮ್ಮಂದಿರುತ್ತೆ ಅಷ್ಟೇ. ಹೇಳಿ ಚೆನ್ನಾಗಿದೆಯಲ್ಲ? ಈ ಥರ ರೊಟೇಟ್ ಆಗುತ್ತೆ. ಒಂಥರ ಕ್ಲಾಸಿಕ್ ಲುಕ್ಕು. ಅಂದರೆ ಬೆಡ್ರೂಮಲ್ಲಿ ಇಡೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ವಾಟರ್ ಎಲ್ಲ ವೈಟ್ ಕಲರ್ ಇತ್ತು. ಈ ಕಲರ್ನ ಅಲ್ಲಿ ಇಟ್ಟರೆ ಗೋಲ್ಡ್ ಮತ್ತು ಗ್ರೀನ್ ಸಾಕಾರ ಕಾಣಿಸುತ್ತೆ. ಈ ಕಲರ್ ಹೇಗೆ ಕಾಣಿಸ್ತಿದೆ? ಇದನ್ನೆಲ್ಲ ಆರ್ಗನೈಸ್ ಮಾಡ್ತೀನಿ. ಹಿಂಗಾಗಿದೆ ಈ ಡ್ರೆಸ್ಸಿಂಗ್ ಟೇಬಲ್ ಅವಸ್ಥೆ ಹಿಂಗಿದೆ. ಇದ್ರ ಜೊತೆ ಇದು ಐರನ್ ಬಾಕ್ಸ್, ವಾಟರ್ ಕ್ಯಾನು ಇಲ್ಲಿ ಇಟ್ಟಿದ್ದೀನಿ. ಐರನ್ ಬಾಕ್ಸ್ ಇಲ್ಲೇ ಇಟ್ಟಿರ್ತೀನಿ. ಪದೇ ಈ ಕ್ಯಾನ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಹೇಗೆ ಕಾಣಿಸುತ್ತೆ ಅಂತ ಇದನ್ನು ತೋರಿಸ್ತೀನಿ. ಮತ್ತೆ ಅದನ್ನು ಜೋಡಿಸೋದಕ್ಕೂ ಮುಂಚೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀನಿ. ಕನುಷಿನ ಕರ್ಕೊಬರೋದಕ್ಕೆ ಟೈಮ್ ಆಗ್ತಿದೆ. ಅವಳನ್ನು ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಆಮೇಲಿಂದ ದೇವಸ್ಥಾನಕ್ಕೆ ಹೋಗಿ ಸಾನು ಸ್ವಲ್ಪ ಬುಕ್ ತೊಗೊಳ್ಬೇಕಂತೆ. ಹಾಗಾಗಿ ಅವಳಿಗೂ ಬುಕ್ ಕೊಡಿಸ್ಕೊಂಡು ಕರ್ಕೊಂಡು ಬಂದು ಆಮೇಲಿಂದ ನಾನು ಅದನ್ನು ರೆಡಿ ಮಾಡ್ತೀನಿ. ಹೇಗೆ ರೆಡಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಹೇಗೆ ರೆಡಿ ಮಾಡ್ತೀನಿ ಮಾಡಾದ್ಮೇಲೆ ಮಾಡೋಕ್ಕೆ ಮುಂಚೆ ಮಾಡುವಾಗ ಗೊತ್ತಾಗ್ತಾ ಇಲ್ಲ. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡ್ತೀನಿ. ನಿಲ್ಲಿ ನಾನು ಎಲ್ಲಿ ಹೋಗ್ತೀನಿ? ನಾನು ಹಿಂದೆ ಬಾಲ ಮರಿ ಇದು. ಏಯ್ ಯಾಕೆ ಬಂದಿರೋದು ನೀನು? ರೆಡಿಯಾಗಿ ಕೂತವಳು ಆಚೆ ಹೋಗ್ತೀನಿ ಅಂತ. ಕೀ ಎತ್ಕೊಳ್ಳಂಗಿಲ್ಲ, ರೆಡಿ ಆಗಿಬಿಡುತ್ತೆ ಬಂಗಾರ. ಹೆಂಗೆ ಗೊತ್ತಾ ಮಾಡೋದು? ಅಲ್ಲಿ ರಂಗೋಲಿ ಇತ್ತ ಇಲ್ಲಿ ಅನ್ನೋದೇ ಗೊತ್ತಾ? ಈ ರೇಂಜ್ಗೆ ಮಾಡ್ತಾಳೆ. ಪುಣ್ಯಕ್ಕೆ ಇವತ್ತು 2 ಟೈಮ್ ಪೂಜೆ ಮಾಡೋಗಂಟೆ ಉಳ್ಕಡೈತೆ. ಓಯ್ ಇವಳು ಬಂದಿದ್ದಕ್ಕೆ ಹಂಗೆ ಕುಣಿದಾಡಿ ರಂಗೋಲಿನ ಆ ರೇಂಜ್ಗೆ ಗೀಜಾಡಿ ಇದ್ರದ್ದು. ಕಂಡ್ರು ಆಸೆ ಜಾಸ್ತಿ ನಮ್ಮ ಕುಕ್ಕಿಗೆ. ನಮ್ಮ ಸಾನು ಅದೇ ಚಿಂತೆ. ಸಂಪೂರ್ಣ ಬಂದಾಗ್ಲೂ ಕುಣಿದಾಡ್ತಾಳೆ, ನನಗೋಸ್ಕರ ಕುಣಿದಾಡಲ್ವಲ್ಲ ಇವಳು ಅಂತ.
ಅವಳು ಒಂದಷ್ಟು ದಿನ ಟ್ರಿಪ್ಗೆ ಹೋಗಿದ್ದು ಬಂದಾಗಂತೂ ಫುಲ್ ಜಂಪು ಅವಳು ಸಂಪೂರ್ಣ ಹೋಗಿ ಬಂದಾಗ ಏಯ್ ಬಾ ಬೆಲ್ಟ್ ಬಿಚ್ಚು ನೀನು ಇನ್ನೆಲ್ಲೂ ಇಲ್ಲ ಕಣಂತ ಮುಗೀತು ನಿನ್ನ ರೌಂಡ್ಸ್ ಎಲ್ಲ. ಇವಾಗ ಜಸ್ಟು ಕನುಷಿನ ಕರ್ಕೊಂಡು ಬಂದುಬಿಟ್ಟಿದ್ದೆ, ಮತ್ತೆ ಬರ್ತೀನಿ ಅಂತ ನಿಂತಿದ್ಲು. ಕರ್ಕೊಂಡು ಬರ್ತೀನಿ, ನಾನು ಎಲ್ಲೋದ್ರೂ ಆಚೆ ಕರ್ಕೊಂಡು ಹೋಗ್ತೀನಿ ಅವಳ. ಬಟ್ ದೇವಸ್ಥಾನದಲ್ಲಿ ಒಳಗಡೆ ಬಿಡೋದಿಲ್ಲ, ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ನಾನು ಹಿಂಗೆ ಹೋಗಿಲ್ಲ. ಕಾಲಭೈರೇಶ್ವರ ಟೆಂಪಲಲ್ಲಿ ಬಿಡ್ಬೋದು, ಬಟ್ ಗೊತ್ತಿಲ್ಲ. ಸೊ ಹಾಗಾಗಿ ಕರ್ಕೊಂಡು ಬರಲಿಲ್ಲ. ಇನ್ನು ಇವತ್ತು ಕಾಲಭೈರವೇಶ್ವರ ಅಷ್ಟಮಿ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದಕ್ಕಿಂತ ಇನ್ನೊಂದು ಖುಷಿ ವಿಚಾರ ಏನಾಯಿತು ಅಂದರೆ, ಅಲ್ಲಿ ಹೂವು ಇಟ್ಟಿದ್ದಾರಲ್ವ ತಲೆ ಮೇಲ್ಗಡೆ ಬಿಳಿ ಹೂವು, ಅದು ಮಲ್ಲಿಗೆ ಹೂವು ಇಟ್ಟಿದ್ದು. ಅದು ಹೇಗೆ ಅಂದರೆ ಮಂಗಳಾರತಿ ತೊಗೊಂಡು ನಾವು ತೀರ್ಥ ಇಸ್ಕೊಂಡು ಹಾಗೆ ನಿಂತಿದ್ವಿ ಎಲ್ಲರೂ ಜನ, ನಾನೊಬ್ಬಳೇ ಅಂತಲ್ಲ ತುಂಬ ಜನ ನಿಂತಿದ್ವಿ. ಹೆಂಗೆ ಹೊರ ಬಿತ್ತು ಅಂದರೆ ಆ ಮಲ್ಲಿಗೆ ಹೂವು ಫುಲ್ಲು ಜಾರ್ಕೊಂಡು ಬಿತ್ತು. ಅಲ್ಲಿದ್ದವ್ರು ಅಷ್ಟು ಜನ ವಾ ಅಂತಲೇ ಕೂಗಿದ್ರು. ಅಷ್ಟು ಜನದ ಬಾಯಿಂದಲೂ ಸೌಂಡ್ ಬತ್ತು. ಅಷ್ಟು ಖುಷಿ ಆಯ್ತು ಎಲ್ರಿಗೂ. ಯಾರೇನು ಬೇಡ್ಕೊತಾರೆ ಅನ್ನೋದಲ್ಲ, ದೇವರು ಹೂವು ಕೊಟ್ಟಿದ್ದನ್ನು ಎಲ್ರಿಗೂ ನೋಡಿ ಖುಷಿಯಾಗಿದ್ದು, ಸಿಕ್ಕಾಪಟ್ಟೆ ಖುಷಿ ಆಯಿತು. ದೇವಸ್ಥಾನಕ್ಕೆ ಹೋಗಿದ್ದು ಒಂದು ಸಮಾಧಾನ ಆಯಿತು ನನಗೆ. ಇನ್ನು ಅದಾದಮೇಲೆ ಸಾನು ಬುಕ್ ತೊಗೊಳ್ಬೇಕು ಅಂತ ಹೇಳಿದ್ಲು. ಅಲ್ಲಿ ಬುಕ್ ಶಾಪ್ಗೆ ಬಂದಿದ್ವಿ. ಅಂದರೆ ಇಲ್ಲಿ KG ಗಟ್ಟಲೆ ಬುಕ್ ಮಾಡ್ತಾರೆ, ಅಲ್ಲಿಗೆ ಬಂದಿದ್ದು. ಅವಳಿಗೆ ಸಪ್ನ ಬುಕ್ ಹೌಸಲ್ಲಿ ಇದು ಸೆಕೆಂಡ್ಸ್ ಮಾರೋದು. ಸಪ್ನ ಬುಕ್ ಹೌಸಲ್ಲೂ ಒಂದಷ್ಟು ತೊಗೊಂಡಿದ್ಲು, ಬಟ್ ಆದರೆ ಕೆಲವೊಂದು ಇರಲಿಲ್ಲ. ಅದನ್ನು ಇಲ್ಲಿ ನೋಡೋಣ ಅಂತ ಬಂದ್ವಿ, ಇಲ್ಲೂ ಕೂಡ ಸಿಗಲಿಲ್ಲ. ಅದಾದಮೇಲೆ ಅಲ್ಲಿ ಹೋದರೆ ನಮಗೆ ರಂಗಮಂದಿರ ಹತ್ರ ಅದು ಬುಕ್ ಸ್ಟಾಲ್ ಇದ್ದಿದ್ದು, ಅಲ್ಲಿ ಹೋದರೆ ನಮಗೆ ಮಸಾಲೆ ಪುರಿ ಸಿಕ್ಕಾಬಿಟ್ಟೆ ಇಷ್ಟ ಆಗುವಂಥದ್ದು, ಮಸಾಲೆ ಪುರಿ ಪಾನಿಪುರಿ. ಸೊ ಹಾಗಾಗಿ ತಿಂದು ಹೋಗೋಣ ಸಾನು ಅಂತ ಹೇಳಿದೆ. ಸರಿ ಮಮ್ಮಿ ಅಂದ್ಬಿಟ್ಟು ಅವಳು ತೊಗೊಂಡು ತಿಂದು ನಾವು ತಿಂದು ಬಂದೆ. ಇನ್ನು ಅದಾದಮೇಲೆ ಸಂತೂರ್ ಸ್ಟೇಷನ್ ನಿಯರಲ್ಲಿ ಇನ್ನೊಂದು ಗೂಗಲಲ್ಲಿ ಸರ್ಚ್ ಮಾಡಿದ್ಲು, ಅದು ಅಲ್ಲೇ ಇದೆ ಸ್ಟೇಷನ್ ನಿಯರೇ, ಬಟ್ ಸಂತೂಗೂ ಗೊತ್ತಿಲ್ಲ, ಅದು ನಮಗೂ ಗೊತ್ತಿಲ್ಲ. ಇಲ್ಲೇ ಶಾಪಿಂಗ್ ಸಿಟಿ ಅಂತ ಹೇಳಿ RR ನಗರಲ್ಲಿ ಬರುತ್ತೆ, ಪೊಲೀಸ್ ಸ್ಟೇಷನ್ ರೋಡಲ್ಲಿ. ಅದರ ಆಪೋಸಿಟ್ಗೆ ಬೇಸ್ಮೆಂಟಲ್ಲಿದೆ. ಗೂಗಲಲ್ಲಿ ಸರ್ಚ್ ಮಾಡಿದಾಗ ಶಾಪಿಂಗ್ ಸಿಟಿ ತೋರಿಸುತ್ತೆ, ಪಕ್ಕದಲ್ಲಿ ಕಾರ್ ವಾಶ್ ಇದೆ ಅದು ತೋರಿಸುತ್ತೆ, ಬಟ್ ಈ ಅಂಗಡಿನ ಅದರಲ್ಲೂ ತೋರಿಸ್ತಾ ಇಲ್ಲ. ಹೋಗಿ ಆ ಅಂಗಡಿ ಮುಂದೆ ನಿಂತ್ಕೊಂಡು ಸುತ್ತ ನೋಡಿದ್ವಿ, ಆಮೇಲೆ ಸಿಕ್ತು, ಹೋಗಿ ತೊಗೊಂಡು ಬಂದ್ವಿ. ಅವಳಿಗೆ ಹೊರಗೋಗಿದ್ದು ಬಂದ ತಕ್ಷಣ ನನ್ನ ಹತ್ರ ನೋಡಬೇಕು. ಇವಾಗ ಬಿಡ್ರಿ ನೋಡೋಣ ಇಬ್ರು ಏನು ಮಾಡ್ತಾಳೆ. ಅವಳಿಗೆ ಹೊರಗೋಗಿ ಬಂದ ತಕ್ಷಣ ನಾನೇ ಬೇಕು. ಇನ್ನು ಹೊರಗೆ ಹೋಗ್ಬೇಕಾದ್ರೂ ಅಷ್ಟೇ ನನ್ನ ಹಿಂದೆನೇ ನಡ್ಕೊಂಡು ಬರಬೇಕು. ಸಾನು ಆಟ ಆಡಿಸ್ತಾ ಇರ್ತಾಳೆ, ನನ್ನ ಹಿಂದೆ ಅವಳು ಬಂದು ಅಂದರೆ ನಡ್ಕೊಂಡು ಬರೋದು, ಅವಳನ್ನ ಅಡ್ಡ ಮಾಡೋದು, ಅವಳು ಬಳಸ್ಕೊಂಡು ಬಂದು ಮತ್ತೆ ನನ್ನ ಪಕ್ಕ ಬರೋದು, ನನ್ನ ಹಿಂದೆ ಬರೋದೇ ಮಾಡ್ತಾಳೆ. ಅವಳು ಕುಕ್ಕಿಗೆ ನಾನೇ ಜೊತೆಗಿರಬೇಕು. ಅವಳು ಅಂದರೆ ಮನೇಲಿ ಯಾರು ಇರ್ತಾರೆ ಅವ್ರಿಗೆ ಅಡ್ಜಸ್ಟ್ ಚೆನ್ನಾಗಿ ಆಗಿಬಿಟ್ಟಿರುತ್ತೆ ಈ ಡಾಗ್ಗಳು. ಏನೋ ಸರಿ ಅಂತ ಹೇಳಿ ಆಟ ಆಡಿಸಿ ಅವಳಿಗೆ ಮರಿಗೋಲ್ಡ್ ಬಿಸ್ಕೆಟ್ ತಂದಿದ್ದೆ. ಅವಳಿಗೆ ಇನ್ನೇನು ಬೇರೆ ಬಿಸ್ಕೆಟ್ಸ್ ಕೊಡೋಲ್ಲ, ಕೊಟ್ಟರೆ ಮಾರಿ ಬಿಸ್ಕೆಟ್ಸ್ನ, ಅದು ಅಪರೂಪಕ್ಕೆ, ಡೈಲಿ ರೆಗ್ಯುಲರ್ ಕೊಡೋದಿಲ್ಲ ಅದನ್ನೆಲ್ಲ. ಅವಳು ಬಿಸ್ಕೆಟ್ಸ್ನು ಕೊಡ್ತಿದ್ವಿ, ಅದು ಏನು ಅಷ್ಟು ಅವಳಿಗೆ ಹೆಲ್ತ್ಗೆ ಅಷ್ಟೇನು ಒಳ್ಳೇದು ಅನ್ಸಲ್ಲ. ಆಸೆ ಪಡ್ತಾಳಲ್ಲ ಅಂತ ಇವರು ಏನೇನೋ ತಿನ್ನೋದಕ್ಕೆ ತೊಗೊಂಡ್ಲು ಸಾನು. ಹಾಗಾಗಿ ಅವಳಿಗೂ ಸ್ವಲ್ಪ ಇರಲಿ ಏನಾದರೂ ಅಂತ ಹೇಳ್ಬಿಟ್ಟು ಒಂದು ಮಾರಿ ಬಿಸ್ಕೆಟ್ ತಂದಿದೆ, ಅದನ್ನು ಕೊಟ್ಟೆ, ತಿಂದ್ಲು. ಇನ್ನು ಅದಾದಮೇಲೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಏನಂದರೆ ಡೈಲಿ ಫ್ಯಾನ್ ಆನ್ ಮಾಡ್ಕೊಂಡಿರ್ತೀವಿ, ಜೊತೆಗೆ ಕಸ ಗುಡಿಸಿದಾಗ ಅದು ಕೆಳಗಡೆನೇ ಬರುತ್ತಲ್ವ ಟೇಬಲು, ಸಿಕ್ಕಾಬಟ್ಟೆ ಧೂಳಿರುತ್ತೆ. ಅದು ಮಾತ್ರ ವಾರಕ್ಕೊಂದ್ಸರಿ ಕ್ಲೀನ್ ಮಾಡಿದ್ರು ಅದು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಈಗಂತೂ ಸುತ್ತಾಡ್ಕೊಂಡು ಬಂದು ರಜಾ ಅದು ಇದು ಸುತ್ತಾಟ ಇದರಿಂದ ಅದ್ರ ಕಡೆ ಗಮನನೇ ಹರಿಸೋದಕ್ಕಾಗಿಲ್ಲ, ಅದನ್ನು ಕ್ಲೀನು ಮಾಡಿಲ್ಲ. ನಾನು ಯೂಶ್ವಲಿ ತುಂಬ ಏನು ಪದೇ ಅದನ್ನು ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾವಾಗಾದರೂ ಸಿಗ್ತಾ ಟೈಮು ಒಂದು ಸರಿ ತೊಗೊಂಡು ಎಲ್ಲದೂ ತುಂಬ ಟೈಮ್ ತಗೊಳ್ಳಲ್ಲ, ಹಾಫ್ ಆನ್ ಅವರಲ್ಲಿ ಎಲ್ಲ ಮುಗಿದೋಗ್ಬಿಡುತ್ತೆ. ಬಟ್ ಆದರೆ ಮಾಡಿರಲಿಲ್ಲ ತುಂಬ ದಿವಸದಿಂದ. ಸೊ ಹಾಗಾಗಿ ಈಗ ಇದ್ರ ನೆಪದಲ್ಲಿ ಮಾಡೋದು ಅಂತ ಬಂತು. ನಾನು ಮೇಲ್ಗಡೆ ಮಾತ್ರ ಅದು ಏನು ಟೇಬಲ್ ಇದೆ ಅದ್ರ ಮೇಲೆ ಕ್ಲೀನ್ ಮಾಡೋಣ ಅಂತ ಕೈ ಹಾಕ್ತೆ. ಬಟ್ ಮಾಡ್ತಾಯಿದ್ದೀನಿ, ಪೂರ್ತಿನೇ ಕ್ಲೀನ್ ಮಾಡೋಣ ಅಂತ ಡ್ರಾಯರ್ ಒಳಗೆ ಇದ್ದಿದ್ದನ್ನು ಎಲ್ಲದನ್ನು ತೆಗೆದು ಒರೆಸಿ ಕ್ಲೀನ್ ಮಾಡಿ ಜೋಡಿಸೋಣ ಅಂತ ಜೋಡಿಸ್ತಾ ಇದ್ದೆ. ಪೂರ್ತಿ ಕ್ಲೀನ್ ಮಾಡಿದ್ದಾಯಿತು, ಈ ರೀತಿಯಾಗಿ ಕಾಣಿಸ್ತಿದೆ. ಅದು ಒಂದೇ ಟ್ರೈನಲ್ಲಿ ಅಷ್ಟೆಲ್ಲ ತುಂಬಿದ್ದು, ಜೊತೆಗೆ ಇದು ಒಂದಷ್ಟು ಅದೇ ಇದು ಎಲ್ಲ ಇಲ್ಲಿ ಸೈಡಲ್ಲಿ ಇರ್ತಿದ್ವು. ಇವಾಗ ನೀಟಾಗಿ ಕಾಣಿಸ್ತೈತೆ, ಆರಾಮ್ಸೆ ರೊಟೇಟ್ ಮಾಡ್ಬೋದು. ವೆಯ್ಟ್ ಜಾಸ್ತಿ ಇದೆ, ರೊಟೇಟ್ ಆಗೋಲ್ಲ ಅನ್ನೋದೇನಿಲ್ಲ. ಆರಾಮ್ಸೆ ರೊಟೇಟ್ ಮಾಡಿಕೊಂಡು ನೀಟಾಗಿ ಯೂಸ್ ಮಾಡ್ಬೋದು. ಚೆನ್ನಾಗಿ ಕಾಣಿಸ್ತೈತೆ, ನೀಟಾಗಿ ಅಂದರೆ ಕ್ಲೀನಾಗಿ ಕಾಣಿಸ್ತೈತೆ ಪ್ಲೇಸು. ಇನ್ನು ಇಲ್ಲೆಲ್ಲ ಸ್ಪೇಸ್ ಉಳ್ಕೊಂಡಿದೆ. ಈ ಐರನ್ ಬಾಕ್ಸ್ ಅಂತೂ ನಾನು ತೆಗೆದು ಬೇರೆ ಎಲ್ಲೂ ಇಡೋದಕ್ಕಾಗಲ್ಲ, ಅದು ಅಲ್ಲೇ ಇರಬೇಕು. ಇದಿಷ್ಟು ಕ್ಲೀನಾಗಿದ್ದಾಯಿತು. ಮಿರರ್ನ ಒರೆಸಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ತೈತೆ. ಇನ್ನು ಈ ಡ್ರಾಯರ್ನ ಹಾಗೆ ಲೈಟಾಗಿ ಕ್ಲೀನ್ ಮಾಡಿಕೊಂಡೆ. ಇದು ಹೀಗೆ ಇಟ್ಟಿರೋದು ನಾನು, ಬಟ್ ಇದಕ್ಕೂ ಆರ್ಗನೈಸ್ ಮಾಡೋಕ್ಕೆ ಬೇರೆ ಏನಾದರೂ ತಂದು ನೆಕ್ಸ್ಟ್ ಇಡ್ತೀನಿ. ಇದಕ್ಕೆ ಇವಾಗ ಓಕೆ ಹಿಂಗೆ ಕಾಣಿಸ್ತಿದೆ ಡ್ರೆಸ್ಸಿಂಗ್ ಟೇಬಲ್. ಮುಂಚೆಗೂ ಇಕ್ಕೂ ಎಷ್ಟು ವ್ಯತ್ಯಾಸ ಅನಿಸ್ತಿದೆ ಅಲ್ಲ, ಚೆನ್ನಾಗಿ ಕಾಣಿಸ್ತೈತೆ. ಇಷ್ಟ ಆಯ್ತು ನನಗೆ.
ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಹಾಗೆ ರೈಸ್ ಒಂದೇ ಮಾಡಬೇಕಾಗಿದ್ದು, ಸಾಂಬಾರು ಕೂಡ ಇತ್ತಲ್ವ, ಸೊ ಹಾಗಾಗಿ ರೈಸ್ ಮಾಡಿ ಇಟ್ಬಿಟ್ಟು ಹಾಗೆ ಕೂತಿದ್ದೆ. ಇನ್ನು ಒಂದಷ್ಟು ತರಕಾರಿನ ಆರ್ಡರ್ ಮಾಡೋದಿತ್ತು, ಹಾಗಾಗಿ ಆರ್ಡರ್ ಮಾಡ್ತಿದ್ದೆ. ಇಲ್ಲೇ ಸ್ಟಾರ್ ಬಜಾರಲ್ಲಿ ಎಲ್ಲ ತರಕಾರಿನೂ ತಂದು ಇಟ್ಕೊಂಡಿದ್ದೆ ಭಾನುವಾರ ಹೋಗಿ. ಬಟ್ ಆದರೆ ಬೀನ್ಸು ಕ್ಯಾರೆಟ್ ಸಿಕ್ಕಿರಲಿಲ್ಲ, ಹಾಗೆ ನವಿಲುಕೋಸು ಇರಲಿಲ್ಲ, ಅದನ್ನು ಆರ್ಡರ್ ಮಾಡಿದ್ದೆ ಅಷ್ಟೇ. ಬೀನ್ಸು ಅಲ್ಲಿ ಸಿಗಲಿಲ್ಲ, ಸುಮ್ಮನೆ ಅಂಗಡಿನಲ್ಲಿ ಆಚೆ ಹೋದಾಗಲೇ ತಂದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು. ಕ್ಯಾರೆಟು ಮತ್ತು ನವಿಲುಕೋಸು ಚೆನ್ನಾಗಿತ್ತು, ಬಟ್ ಆದರೆ ಬೀನ್ಸ್ ಮಾತ್ರ ಬರೀ ಬೀಜಗಳೇ ಇತ್ತು, ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಹೋದಾಗ ಸುಮ್ಮನೆ ತಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. 1/4 kg ತರಿಸಿದ್ದೆ, ಬಟ್ ತುಂಬ ಏನು ಕಾಸ್ಟ್ ಇರಲಿಲ್ಲ, ಕಮ್ಮಿನೇ ಇತ್ತು. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಅಯ್ಯೋ ಬೀನ್ಸ್ ಏನ್ರಿ ಇಷ್ಟು ಕಚ್ಚಡವಾಗವೆ ಇವು. ಅಯ್ಯೋ ಅಯ್ಯೋ ಕೇಳೋದೇ ಒಂದು ಚಂದ ಕತ್ರಿ ತಗೊಂಡು. ತೊಳೆದಿಲ್ಲ ಏನಿಲ್ಲ, ಹಂಗೆ ಕೊಟ್ಬಿಡಿ ನೀವು ರೀ. ಅದರಲ್ಲೂ ಸ್ಪ್ರೇಗಳು ಅವು ಇವು ಹಾಕಿರ್ತಾರೆ. ಅಮ್ಮೋ ತೊಳ್ಕೊಡ್ತೀನಿ ಕೊಡಿಲಿ, ತೊಳ್ಕೊಡ್ತೀನಿ ಕೊಡು, ತೊಳ್ಕೊಡ್ತೀನಿ ರವ. ಅವಳಿಗೆ ಈ ರೀತಿ ಕ್ಯಾರೆಟು, ಸೌತೆಕಾಯಿ ಜೊತೆಗೆ ಸೊಪ್ಪುಗಳು, ಈ ಬೀನ್ಸ್ದು ಸಿಪ್ಪೆ, ಬೀನ್ಸ್ದಲ್ಲ ಈ ಬಟಾಣಿ ಸಿಪ್ಪೆ, ಇದೆಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಸಿದು ತಿನ್ನೋದಕ್ಕೆ ಅದಾದರೆ ತಿಂತಾಳೆ. ಇನ್ನು ಅದನ್ನು ಸಂತು ಕೊಟ್ಟರು. ಬಟ್ ಆದರೆ ನನಗೆ ಅವಳಿಗೆ ತೊಳೆದು ಕೊಡ್ದೇನೆ ಹಾಗೆ ಕೊಡೋದಕ್ಕೆ ಇಷ್ಟ ಆಗೋದಿಲ್ಲ. ಏನೇನು ಸ್ಪ್ರೇ ಹಾಕಿರ್ತಾರೋ ನಾವು ಹೆಂಗೆ ತಿಂತೀವಿ ನೀಟಾಗಿ, ಹಾಗೆ ಅವಳಿಗೂ ಕೂಡ ಅಂಥದ್ದು. ಇನ್ನು ತೊಗೊಂಡೋಗಿ ಸಂತು ಪಕ್ಕ ಕೂತ್ಕೊಂಡು ಅವ್ರು ಮುದ್ದು ಮಾಡಿ ಎದ್ದು ಹೋದರು. ಇನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.